ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾರು. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಕೇವಲ ಅಂದ್ರೆ ಬಂಜಾರ ಸಮಾಜದಲ್ಲಿ ಹುಟ್ಟಿ ಅಡವಿಯಲ್ಲಿರ್ತಕ್ಕಂಥ ಜನಾಂಗ ಅದು. ಈಗ ಅವ್ರೆಲ್ಲ ಊರಾಗ್ಯಾವ, ಕಂದಾಯ ಗ್ರಾಮ ಆಗ್ಯಾವ. ಅಡವಿಯಲ್ಲಿ ಹುಟ್ಟಿದ್ರು ಕೂಡ ನಾವು ಮೇಲ್ಜಾತಿಯವರೇ ಬಹಳ ಶ್ರೇಷ್ಠ, ಧರ್ಮದ ಬುತ್ತಿಗೆ ನಮ್ದಂತ ನಾವು ತಿಳ್ಕೊತೇವೆ. ಆ ಕಾಲದ ಹುಟ್ಟಿದ್ರು ಕೂಡ ಆ ಪರಮೇಶ್ವರನ ಭಕ್ತರಾಗಿ ಶಿವರಾತ್ರಿ ಮಾಡಕತ್ತೆ. ಪರಮೇಶ್ವರನ ಭಕ್ತರಾಗಿ ಯಾವುದೂ ಕಡಿಮೆ ಅವ್ರಿಗೆ. ಆ ಕಾಲದಲ್ಲಿ ಈ ಒಂದು ಧರ್ಮವನ್ನು ಉಳಿಸಿರ್ತಕ್ಕಂಥ ಒಬ್ಬ ಸಂತ ಸೇವಾನರ ಜಯಂತಿ ಇವತ್ತೈತಿ. ನಾಡಿನಾದ್ಯಂತ ಆಚರಣೆ ಆಗ್ಲಕತ್ತೈತಿ, ಸರ್ಕಾರ ಕೂಡ ಮಾಡ್ಲಕತ್ತೈತಿ. ಇವತ್ತು ನಮಗೆ ಬಾಗೇವಾಡಿಗೆ ಅಲ್ಲಿ ಆಮಂತ್ರಣ ಇತ್ತು. ಈ ಕಾರ್ಯಕ್ರಮದಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ. ಅದಕ್ಕೆ ಇದೇ ವೇದಿಕೆಯೊಳಗೆ ಕೃಷ್ಣಾ ನದಿ ತಟದಲ್ಲಿ ಸಂತ ಸೇವಾನರ ಜಯಂತಿಯನ್ನು ನಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಆಚರಣೆ ಮಾಡೋಣ, ಪುಷ್ಪಾರ್ಚನೆ ಮಾಡೋಣ ಅಂತಕ್ಕಂಥ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇವೆ. ಶ್ರೀ ಸಂತ್ ಸೇವಾಲಾಲ್ ಮಹಾರಾಜರ ಭಾವಚಿತ್ರಕ್ಕೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸಮಸ್ತರ ಅಮೃತ ಹಸ್ತದಿಂದ ನೀತಿವಂತ ರಾಜಕಾರಣ ಮಾಡತಕ್ಕಂಥ ಜನರು ಇವತ್ತಿಗೂ ಕೂಡ ಜೀವಂತವಾಗಿರುವುದರಿಂದ ಇಲ್ಲಿಯ ಬದಲಾವಣೆ ಆಗಿದೆ ಅನ್ನೋದನ್ನು ನಾವು ಯಾರು ಕೂಡ ಮರೆಯಲ್ಲ. ಬರುವಂತ ದಿವಸದಲ್ಲಿ ನಾಗನಬೆಟ್ಟಿ ನೀರಾವರಿಯನ್ನು ನಾವು ಅರ್ಪಣೆ ಮಾಡ್ತೀವಿ. ಇವರು ಒಂದು ನೀರಾವರಿ ಯೋಜನೆ ಮಾಡಿದ್ರ, ಹೇಳಿ, ಕೆರೆ ತುಂಬು ಯೋಜನೆ ಮಾಡಿದ್ರ, ಒಂದ್ ಯೋಜನೆ ಮಾಡಿದ್ರೆ ಕೇಳ್ತೀನಿ. ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆ ತಂದ್ರ, ಆಸ್ಪತ್ರೆ ಇವ್ರು ಬಿಟ್ಟು ಹೋದಂತ ಸಂದರ್ಭದಲ್ಲಿ ಆಸ್ಪತ್ರೆ ನೋಡಲಾರ್ದಂತ ಪರಿಸ್ಥಿತಿ ಬಂದಿತ್ತು. ಇವತ್ತಿಗೂ ತಾಳಿಕೋಟೆ ಆಸ್ಪತ್ರೆ ಏನೊಂದು ರೆಪ್ಯುಟೇಷನ್ ಇತ್ತು, ಅದನ್ನು ನಾವು ಪುನಃ ಮತ್ತೆ ಅದನ್ನು ಸ್ಥಾಪನೆ ಮಾಡಕ್ ಆಗ್ತಾ ಇದೆ. ಅಷ್ಟೊಂದು ಕುಲಗೆಡಿಸಿ ಹೋಗ್ತೀವಿ. ಯಾವ ರಂಗದಲ್ಲಿ ಇವರು ನೈಜವಾಗಿ ಆಡಳಿತ ಮಾಡಿದ್ರು ಅನ್ನೋದನ್ನ ನಾವು ಆಲೋಚನೆ ಮಾಡಿ, ಅದಕ್ಕೆ ಬಡವರಿಗೆ ಮನೆ ಕೊಡತಕ್ಕಂಥದ್ದಾಗ್ಲಿಲ್ಲ, ಬಡವರಿಗೆ ಕೈಗೆ ಕೂಲಿ ಕೊಡೋದಾಗ್ಲಿಲ್ಲ, ಇವತ್ತು ಸುಮಾರು 700 ಕೋಟಿಗಿಂತ ಹೆಚ್ಚು ಹಣವನ್ನು ಅಭಿವೃದ್ಧಿಗೋಸ್ಕರ ತಂದಿದ್ದೇವೆ ಅನ್ನುವಂತ ಬಹಳ ಸಂತೋಷದ ಈ ಮಾತನ್ನು ಹೇಳ್ತೇನೆ. 700 ಕೋಟಿ. ಕೋರ್ ಕಮಿಟಿಯ ಅಧ್ಯಕ್ಷ ಆಗಿರ್ತಕ್ಕಂಥ JK ಕೃಷ್ಣಾರೆಡ್ಡಿ ಸಾಹೇಬ್ ಜೊತೆಯಲ್ಲಿ ಪಕ್ಷದ ಹಿರಿಯರು, ಅನುಭವಿಗಳು, ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ನಾಡಗೌಡರು ಸಾಹೇಬ್ ಜೊತೆಯಲ್ಲಿ ಜಿಲ್ಲೆಯ ದೇವರಿಪಿರಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಾಜುಗೌಡರಣ್ಣವರು, ಜೊತೆಯಲ್ಲಿ ನಾಟಕಾಣದ ನಮ್ಮ ಚವ್ಹಾಣ್ರವರು ಸೇರಿದಂತೆ ಸೋಮಣ್ಣಗೌಡರು, BD ಪಾಟೀಲರು, ಹನುಮಂತಪ್ಪ ಮಾವಿನಮರದವರು, ಜೊತೆಯಲ್ಲಿ ಪಕ್ಷದ ಅನೇಕ ಜನ ಜಿಲ್ಲಾಧ್ಯಕ್ಷರು ಕೂಡ ಇದ್ದಾರೆ. ಅನೇಕ ಜನ ಮುಖಂಡರುಗಳು ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಮೂಲ ಉದ್ದೇಶ ಹಾಸನದಲ್ಲಿ ಜನತಾ ಸಮಾವೇಶ, ಮೊದಲನೆಯ ಜನತಾ ಸಮಾವೇಶ. ನಮಗೆ ಬಹಳಷ್ಟು ಜನರಿಗೆ ಇನ್ನೂ ಆ ಒಂದು ದಾನ ಮಾಡಬೇಕು, ಒಂದು ಅಟ್ಯಾಚ್ಮೆಂಟು ಇನ್ನೊಂದು ಇರ್ತದೆ. ಆದರೆ ಅವ್ರು ಯಾವಾಗ ಕನ್ವಿನ್ಸ್ ಮಾಡೋಕ್ಕೆ ನಾವು ಸಾಧ್ಯ ಅಂದರೆ ಇದು ನಿಮ್ಮ ಜೀವನ ಮಾಡಿಬಿಟ್ಟು ಬೇರೆಯವರು ಭಾಳ ಪುಣ್ಯ ಅಂತದೆ. ನಮಗೆ ಪುಣ್ಯ ನಿಮ್ಮ ಸಿಗುತ್ತೆ, ನಮಗೆ ಆತ್ಮಿಕ ಶಾಂತಿ ಸಿಗ್ತದೆ, ಬೇರೆಯವರು ಭಾಳ ಬೆಳೆದು ಮಾಡೋಕ್ಕೆ ಸಾಧ್ಯ ಇರುತ್ತೆ. ಅದು ಆ ಸಮಾಜ ಇನ್ನೂ ಕೂಡ ಅದು ನಾವು ಇದನ್ನು ಎಕ್ಸೆಪ್ಟ್ ಮಾಡುವಂಥ ಪರಿಸ್ಥಿತಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗನ್ನಡಿ ವಂದನೆಗಳು.